ಸೋದರ ಸಹಿಸೆವು ನಾವು ಭುವಿಯೊಳಗಿನ್ನ ಸೋದರ ಸಹಿಸೆವು ನಾವು ಭುವಿಯೊಳಗಿನ್ನ ಗಣಕರ ತೆರಗಿ ಮುನಿ ಶಾಪ ಬದುಕಿದು ಕ್ಷಣಿಕ ಸಹಿಸಲು ಕಠಿಣ ಸೋದರ ಬದುಕಿದು ಕ್ಷಣಿಕ ಸಹಿಸಲು ಕಠಿಣ ಸಹಿಸಲಾರೆವೋ ಪರಿತಾಪ ಸೋದರ ಸಹಿಸಲಾರೆವೋ ಪರಿತಾಪ ಸಹಿಪೆವು ನಾವು ಭುವಿಯೊಳಗಿನ್ನೋ ಜನಕರ ತರಲಿ ಮುನಿ ಶಾಪ ಮುನಿ ಶಾಪ ಸೋದರ ಮುನಿ ಕುಮಾರರ ಕಠಿಣ ಶಾಪವು ಮುನಿ ಕುಮಾರರ ಕಠಿಣ ಶಾಪವು ಧರಿಸುತ್ತಿರುವುದು ನರನಾಡಿಗಳನ್ನು ಸೋದರ ಧರಿಸುತ್ತಿರುವುದು ನರನಾಡಿಗಳನ್ನು ಸಹಿಸೆವು ನಾವು ಭುವಿಯೊಳಗಿನ್ನ ಜನಕರಲ್ಲಿ ಮುನಿ ಶಾಪ ಮುನಿ ಶಾಪ ಸೋದರ ಅಗ್ರಜ ಕೆಟ್ಟೆವು ಸೋದರ ಕೆಟ್ಟೆವು ಈಗ ಏನು ಮಾಡುವುದು ಸೋದರ ಮಾಡುವುದಿನ್ನೇನು ಹೋಗೋಣ ನಾರಾಯಣ ನಾರಾಯಣ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ ಹರಿ ನಾರಾಯಣ ನಾರಾಯಣ ನಾರಾಯಣಂ ಭಜರೆ ಮುರಹರಂ ನಾರದ ಗಾನ ವಿಲೋಲ ವಿನೋದಂ ನಾರಾಯಣಂ ಭಜರೆ ಮುರಹರಂ ನಾರದ ಗಾನ ವಿಲೋಲ ವಿನೋದಂ ನಾರಾಯಣಂ ಭಜರೆ ಮುರಹರಂ
ಶಂಖಚಕ್ರಧರ ಶ್ರೀ ಗೋವಿಂದಂ ಶಂಖಚಕ್ರಧರ ಶ್ರೀ ಗೋವಿಂದಂ ಪಂಕಜನಾಭಂ ಪರಮಾನಂದಂ ಪಂಕಜನಾಭಂ ಪರಮಾನಂದಂ ನಾರಾಯಣಂ ಭಜರೆ ಮುರಹರಂ ನಾರದ ಗಾನ ವಿಲೋಲ ವಿನೋದಂ ನಾರಾಯಣಂ ಭಜರೆ ಆದಿಮಧ್ಯಲಯ ರಹಿತನು ನೀನೇ ಆದಿಯಂತ್ಯವೆಲ್ಲ ನಿನ್ನಯ ಲೀಲೆ ನಾರಾಯಣ ನಾರಾಯಣ ಆದಿಮಧ್ಯಲಯ ರಹಿತನು ನೀನೇ ಆದಿಯಂತ್ಯವೆಲ್ಲ ನಿನ್ನಯ ಲೀಲೆ ಅಗಣಿತ ಮಹಿಮನು ನೀನೇ ದೇವಾ ಅಗಣಿತ ಮಹಿಮನು ನೀನೇ ದೇವಾ ಜ್ಯೋತಿ ಸ್ವರೂಪ ಮಾಧವ ಜ್ಯೋತಿ ಸ್ವರೂಪ ಮಾಧವ ನಾರಾಯಣಂ ಭಜರೆ ಮುರಹರಂ ನಾರದ ಗಾನ ವಿಲೋಲ ವಿನೋದಂ ನಾರಾಯಣಂ ಭಜರೆ ನಾರಾಯಣ 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 ಪರಮಾತ್ಮ ನಿನ್ನ ಲೀಲಾವಿಲಾಸವೂ ಎಷ್ಟು ಅದ್ಭುತವಾಗಿರುವುದು ದೇವ. ಜಗತ್ತಿನಲ್ಲಿ ಮದ ಮಾತ್ಸರ್ಯದಿಂದ ಮೆರವ ಮನುಜರಿಗೆ ಮುಂದೆ ಮರಣವೇ ಪ್ರಾಪ್ತಿ ಎಂದು ಎಷ್ಟು ಚೆನ್ನಾಗಿ ನಿರೂಪಿಸಿರುವೆ ದೇವ. ದೈವ ಭಕ್ತರು ಸದ್ಗುಣ ಸಂಪನ್ನರೂ ಆದ ಜಯ ವಿಜಯರು ಬ್ರಹ್ಮ ಮಾನಸ ಪುತ್ರರಾದ ಸನಕ ಸನಂದನ ಸನಾತನ ಸನತ್ ಕುಮಾರರಿಗೆ ಅಪಮಾನವನ್ನು ಮಾಡಿ ಅವರ ಕೋಪಕ್ಕೆ ಗುರಿಯಾಗಿ ಎಂತಹ ಕಠಿಣವಾದ ಶಿಕ್ಷೆಯನ್ನು ಅನುಭವಿಸುವಂತಾಯಿತು. ನಾರಾಯಣ ನಾರಾಯಣ. ಈಗ ಅವರಾದರೂ ಕಶ್ಯಪ ಮುನಿಗಳ ಸತಿಯಾದ ದಿತಿದೇವಿಯ ಗರ್ಭದಲ್ಲಿ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪರೆಂಬ ನಾಮಧೇಯಗಳಿಂದ ಜನಿಸಿ ಲೋಕ ಕಂಟಕರಾಗಿ ಮಹಾಪರಾಕ್ರಮಿಗಳಾಗಿ ಶಾಲಿನೀಪುರದ ಅಧಿದೇವತೆಗಳಾಗಿ ಮೆರೆಯುತ್ತಿರುವರು. ನಾನೀಗಲೇ ಅಲ್ಲಿಗೆ ಹೋಗಿ ಅವರ ಕಾರ್ಯಭಾರವನ್ನು ನೋಡಿಕೊಂಡು ಬರುವೆನು. ನಾರಾಯಣ ನಾರಾಯಣ. ಜಯ ಜಯ ಲೋಕಾವನ ಅವಭಯ ಹರಣ ಕರುಣಾಭರಣ ಜಯ ಜಯ ಲೋಕಾವನ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ನಾರಾಯಣ ನಾರಾಯಣ. ದುರಿತ ನಿವಾರಣ ಸಕಲ ಕಾರಣ ಧರ್ಮಪರಾಯಣ ನಾರಾಯಣ ದೇವ. ಧರ್ಮಪರಾಯಣ ನಾರಾಯಣ ದೇವ. ಜಯ ಜಯ ಲೋಕಾವನ ಭವಭಯ ಹರಣ ಕರುಣಾಭರಣ ಜಯ ಜಯ ಲೋಕಾವನ ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಸಕಲಾಧಾರ ನಿರುಪಮ ನಿರ್ಮಲ
ನಿರುಪಮಾನ ಗುಣ ಆಲಯ ಶೌರೇ ಶೌರೇ ಕೇಶವ ನಿರುಪಮಾನ ಗುಣ ಆಲಯ ಶೌರೇ ನಿತ್ಯ ನಿರಂಜನ ನಾರಾಯಣ ದೇವ ನಿತ್ಯ ನಿರಂಜನ ನಾರಾಯಣ ದೇವ ಜಯ ಜಯ ಲೋಕಾವನ ಭವ ಭಯ ಹರಣ ಕರುಣಾಭರಣ ಜಯ 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 ಲೋಕಾವನ ನಾರಾಯಣ ನಾರಾಯಣ ರಾಜ ಮಾರ್ಥಾಂಗ ಕಶ್ಯಪ ಮಹರ್ಷಿಯ ಮೊಮ್ಮಗ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಹೃದಿಗರ್ಭ ಸಂಜಾತ ಹಿರಣ್ಯಕಶ್ಯಪ ಸಾರ್ವಭೌಮ ಹಿರಣ್ಯಕಶ್ಯಪ ಸಾರ್ವಭೌಮ ಹಿರಣ್ಯಕಶ್ಯಪ ಸಾರ್ವಭೌಮ ಆ ಕಡೆಗೆ ಅಂತ ಪ್ರಿಯದಿಂ ಬಂದು ಚತುರ್ಮುಖಂ ಪರಸುಗುಮ್ಮು ಮಕ್ಕಳತ್ಯಮ್ಮನ ಆಶ್ರಯಿಸಿರ್ಕೋ ಬಂದು ಚತುರ್ಮುಖಂ ಪರಸುಗುಮ್ಮು ಮಕ್ಕಳತ್ಯಮ್ಮನ ಆಶ್ರಯಿಸಿರ್ಕು ಗಣದೈತ್ಯವದಾನವಗಣಂ ಪ್ರಖ್ಯಾತವೆಮ್ಮನ್ವಯಂ ಮಯನೇ ನಿರ್ಮಿತವಪ್ಪ ಈ ಶಾಲಿನ ಪ್ರಕ್ರಮ ರಾಜನಾಗಿರ್ದೊಡಂ ಬಯಸಿರ್ಕೆ ಭುಜ ಸಂಧಿ ಬಂದಿತ ಜಯ ಶ್ರೀ ಗಾತ್ರವ ಚೈತ್ರವ ಭೀಮಸಂಧಾಮ ಕುರುಧಾಮ ಸುಪ್ರೇಮ ಸಾವಜನರೋದ್ಧಾರ ಭಾವಧಾಮ ಸಂಗನಂದಿ ನಿಂದ ಸಂಗಂದ ಧಾಮ ಜೈಪರ 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 ಯಾರಲ್ಲಿ ಚಾರನೆ ರಾಜನರ್ತಕಿಯನ್ನು ಬರಮಾಡಿ
ಯಾರಲ್ಲಿ ಇವರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಪೂಜ್ಯರೇ, ಹರಿಭಯಂಕರ ಪ್ರತಾಪ ಸಿಂಹ ಸಹೋದರ ಹಿರಣ್ಯಾಕ್ಷ ಅಗ್ರಜ ಹರಿಮರ್ಧನ ದೋರ್ದಂಡ ಪ್ರಚಂಡ ಬಲಯುತನಾಗಿ ದಿಗಂತಗಳಲ್ಲೂ ಹರಿಸಂಕುಲವಂ ಹೆಮ್ಮೆಟ್ಟಿಸಿ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರ ಬಾಹುಬಲವಂ ಮರ್ದಿಸಿ ಆ ದೈತ್ಯ ದಾನವರನ್ನು ಧಿಕ್ಕರಿಸಿ ದೇವಾನುದೇವತೆಗಳನ್ನು ಹಿಮ್ಮೆಟ್ಟಿಸಿ ಆ ಅಷ್ಟದಿಕ್ಪಾಲಕರನ್ನು ಧಿಕ್ಕರಿಸಿ ಆ ನನ್ನ ತಾತ ವಾಗ್ದೇವಿ ವಲ್ಲಭನಾದ ಬ್ರಹ್ಮದೇವನಿಂದ ಅಖಂಡವಾದ ವರಗಳನ್ನು ಪಡೆದು ಈ ಶಾಲಿನೀಪುರ ಸಾಮ್ರಾಜ್ಯಕ್ಕೆ ಹರಿಮನೆನಿಸಿ ಮನೆ ಎತ್ತಿರುವ ನನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಶೂರನು ಈ ಚತುರ್ದಶ ಭುವನ ಬ್ರಹ್ಮಾಂಡದಲ್ಲಿ ಅವನಾವನಿರುವನು ಪೂಜ್ಯರೇ. ಧಾರವೇಂದ್ರ, ಹರಿಕುಲಾದಿ ದೇವತೆಗಳ ಸೆರೆ ಹಿಡಿಯುತ್ತಲೇ ಹರಿಕುಲಾದಿ ದೇವತೆಗಳ ಸೆರೆ ಹಿಡಿಯುತ್ತಲೇ ದೈತ್ಯದಾನವರಿಗೆ ನೀ ಭಯಪಡಿಸುತ್ತಲೇ ಹರಿಕುಲಾದಿ ದೇವತೆಗಳ ಸೆರೆ ಹಿಡಿಯುತ್ತಲೇ ದೈತ್ಯದಾನವರಿಗೆ ನೀ ಭಯಪಡಿಸುತ್ತಲೇ ದಿಟ್ಟದೆಯನ್ನು ತೋರದೆ ಹಿಮ್ಮೆಟ್ಟಿಸುವೆ ಬರದಲೆ ದಿಟ್ಟತೆಯನ್ನು ತೋರದೆ ಹಿಮ್ಮೆಟ್ಟಿಸುವೆ ಬರದಲೆ ಹೌದು, ದಿಟ್ಟತನೆಯ ತೋರಿ ಹಿಮ್ಮೆಟ್ಟಿಸುವೆ ಜಗದಲೆ ಹಿಮ್ಮೆಟ್ಟಿಸುವೆ ಜಗದಲೆ ದಿಟ್ಟತನವ ತೋರಿ ಹಿಮ್ಮೆಟ್ಟಿಸುವೆ ಜಗದಲೆ. ದೈತ್ಯ ಸಾರ್ವಭೌಮ ರಣಪ್ರಚಂಡ ಪ್ರಸಾಮ ಸಿಂಹದಿಂತಿರುವ ನಿನ್ನ ಆರ್ಭಟಕ್ಕೆ ಹರಿ ಹರ ನರ ಸುರರಾದಿಯಾಗಿ ತಲೆಯಿರುವಾಗ ಸರಿಸಾಟಿ ಯಾರಿರಲು ಸಾಧ್ಯ? ಸತ್ಯ ಸತ್ಯ ಪೂಜ್ಯರೇ, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಒಪ್ಪದಕ್ಕ ಮಾತೆ ಸರಿ. ಸಹೋದರ ಹಿರಣ್ಯಾಕ್ಷ, ಅಗ್ರಜ ಇದಕ್ಕೆ ನಿನ್ನ ಉತ್ತರ. ಅಗ್ರಜ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಣೆಯಿಲ್ಲ, ಹೌದೌದು, ನಿನ್ನ ವೈಭೋಗಕ್ಕೆ ಸರಿಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ 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 ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಸಪ್ತ ಪಾತಾಳಗಳು ನನ್ನ ಪಾದದಡಿಯಲ್ಲಿ. ಹೌದು ಹೌದು, 3 ಲೋಕಗಳೇ ನಿನ್ನ ಮುಷ್ಟಿಯಲ್ಲಿರಬೇಕು. ನನ್ನ ಮುಷ್ಟಿಯಲ್ಲಿರಬೇಕು. ಹೌದು ಹೌದು,
ಸುರಲೋಕವೇ ಹೊತ್ತು ಬಿದ್ದಿರಬೇಕು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ಹೌದು ಹೌದು. ದಿಕ್ಪಾಲಕರು ನಮ್ಮ ರಮಣೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ರಮನೆಯ ದ್ವಾರಪಾಲಕರು. ಬಲೆ ಬಲೆ ಸಹೋದರ. ಹೌದು ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ಆ ಶಶುಪತಿಯು ಯಾದರೆ ನಿನ್ನನ್ನು ಪೂಜಿಸಬೇಕು. ಆ ಶಶಿಪತಿಯು ನನ್ನನ್ನು ಹೆದರಿ ಪೂಜಿಸಬೇಕು. ಹೌದು ಹೌದು. ಅಗ್ರದ ಸಹೋದರ, ಕೊಡು ಉಳಿಯನಗೆ ಐಗಳ ಚಿರ ತಂದಿಡುವೆ ನಿನ್ನಡೆ, ಕೊಡು ಅಭಯವನಗೆ. ಕೊಡು ಅಭಯವನಗೆ ಐಗಳ ಚಿರ ತಂದಿಡುವೆ ನಿನ್ನಡೆ, ಕೊಡು ಅಭಯವನಗೆ. ಅಗ್ರಜ ಸಹೋದರ, ಭುಜ ಬಲದಿಂದಲೇ ಗೆಲ್ಲುವೆ ಯುದ್ಧ, ಈಗಲೇ ಯುದ್ಧಕ್ಕೆ ಸನ್ನದ್ಧ. ಭುಜ ಬಲದಿಂದಲೇ ಗೆಲ್ಲುವೆ ಯುದ್ಧ, ಈಗಲೇ ಯುದ್ಧಕ್ಕೆ ಸಜ್ಜರೆ. ಹಾತುರಾದ ಮರಕುಲ ಬದಿಯಡಗಿದೆ, ಹಾತುರಾದ ಮರಕುಲ ಬದಿಯಡಗಿ ಬರುವೆನ ಅತಿ ಅರುಷದಲ್ಲಿ. ಅಗ್ರಜ ಸಹೋದರ, ಹಾತುರಾದ ಮರಕುಲ ಬದಿಯಡಗಿ ಬರುವೆನ ಅತಿ ಅರುಷದಲ್ಲಿ, ಕೊಡು ಅಭಯವನಗೆ. ಅರಿಗಳ ಚಿರ ತಂದಿಡುವೆ ನಿನ್ನಡಿ, ಕೊಡು ಅಭಯವನಗೆ. ಅಗ್ರಜ ಬಾಪು ಬಾಪು ಸಹೋದರ. ಇಂಥವರ ಸುಂದರಿಸಿ ದಾನವ ಕೀರ್ತಿಯ ಜಗದಲ್ಲಿ ಮೆರೆತೆ. ಎದುರು ನಿಂತವರ ಸುಂದರಿಸಿ ದಾನವ ಕೀರ್ತಿಯ ಜಗದಲ್ಲಿ ಮೆರೆತಿ, ಇಲ್ಲದ ಚಲಿತೀರಿಪುಗಳ ಮಣಿಸಿ, ಇಲ್ಲದ ಚಲಿತೀರಿಪುಗಳ ಮಣಿಸಿ ಹೊರದೊಳಗಟ್ಟುವೆ ಯಮಪುರಿಗೆ. ಇಲ್ಲದ ಚಲಿತೀರಿಪುಗಳ ಮಣಿಸಿ ಹೊರದೊಳಗಟ್ಟುವೆ ಯಮಪುರಿಗೆ. ಕೊಡು ಅಭಯವನಗೆ ಅರಿಗಳ ಚಿರ ತಂದುಡಿವೆ ನಿನ್ನಡೆ, ಕೊಡು ಅಭಯವನಗೆ, ಕೊಡು ಅಭಯವನಗೆ, ಕೊಡು ಅಭಯವನಗೆ. ಅಪ್ಪಣೆಯನ್ನು ಕೊಡಣ್ಣ, ಅಪ್ಪಣೆಯನ್ನು ಕೊಡು. ನನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತಲೂ ಮಿಗಿಲಾದದ್ದು ನನಗೆ ಯಾವುದೂ ಇಲ್ಲ. ಅವೆಲ್ಲವೂ ತೃಣ ಸಮಾನ. ನೀನೊಬ್ಬನಿದ್ದರೆ ಸಾಕು, 3 ಲೋಕಗಳೇ ನನಗೆ ಇದ್ದ ಹಾಗೆ. ಏಕಣ್ಣ, ನನ್ನ ಬಾಬರ ಪರಾಕ್ರಮದ ಮೇಲೆ ನಿನಗೆ ಸಂಶಯವೇ? ಉಗ್ರನಾಗಲೇ ಪ್ರಳಯ ರುದ್ರನನ್ನೇ ನಡಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ನಿಲ್ಲಬಲ್ಲ ಈ ಹಿರಣ್ಯಾಕ್ಷ. ಅದನ್ನು ನಾನು ಬಲ್ಲೆ ಸಹೋದರ, ಅದನ್ನು ನಾನು ಬಲ್ಲೆ. ಉಕ್ಕುತ್ತಿರುವ ಉತ್ಸಾಹವನ್ನು ಬಂಧಿಸಬೇಡ. ಕದಲೋತ್ಸಾಹದಿಂದ ಚಲಿಸುವ ಈ ಬಾಹುಗಳನ್ನು ಬಂಧಿಸಬೇಡ. ಅಪ್ಪಣೆಯನ್ನು ಕೊಡಣ್ಣ, ಅಪ್ಪಣೆಯನ್ನು ಕೊಡು. ಸುರಲೋಕವ ತೆರೆಯುಡಿವೆ. ಅಗ್ರಜ ಸಹೋದರ, ದಿಕ್ಪಾಲಕರನ ಸೆಳೆದು ತರುವೆ. ಭೂಲೋಕವನ ಜಯಿಸಿ ಬರುವೆ. ಚೋಡಿತಾಪುರದ ಕೀರ್ತಿ ಪತಾಕೆಯ ಎಲ್ಲೆಡೆ ಆರಾಡಿಸಿ ನಿನ್ನ ಕೀರ್ತಿಯ ತಾರುವೆ. ಅನುಗ್ರಹಿತೋ ಅನುಗ್ರಹಿತೋ ಅಗ್ರಜ. ಹೋಗಿ ಬಾ ಸಹೋದರ, ದಿಗ್ವಿಜಯಶಾಲಿಯಾಗಿ ಹಿಂತಿರುಗು, ವಿಜಯಶಾಲಿಯಾಗಿ ಹಿಂತಿರುಗು ಸಹೋದರ. ಹಿರಣ್ಯಾಕ್ಷ ಅಣ್ಣ, ಸಹೋದರ, ಹೋಗಿ ಬಾ ಸಹೋದರ, ಹೋಗಿ ಬಾ.
ಗಡ ನಡುಗಿಸಿ ನಾ ಬರುವೆ ಆತುರಾದ ಮರ ಒಟ್ಟಡಗಿಸಿದೆ ಜಗವನ ಗಡ ನಡುಗಿಸಿ ನಾ ಬರುವೆ ಜಗವನ ಗಡ ನಡುಗಿಸಿ ನಾ ಬರುವೆ ಆತುರಾದ ಮರ ಒಟ್ಟಡಗಿಸಿದೆ ಜಗವನ ಗಡ ನಡುಗಿಸಿ ನಾ ಬರುವೆ ಕೆಣಕುವರಾರು ಎನ್ನನ್ನು ಬಿಡುವೆನೆ ನಾನು ಅವರನ್ನು ಕೆಣಕುವರಾರು ಎನ್ನನ್ನು ಬಿಡುವೆನೆ ನಾನು ಅವರನ್ನು ರಣದಲ್ಲಿ ಬಗವೇ ನೆಲದಲ್ಲಿ ತುಳಿದೆ ರಣದಲ್ಲಿ ಬಗವೇ ನೆಲದಲ್ಲಿ ತುಳಿದೆ ಬ್ರಹ್ಮಾಂಡವನ ಎದುರಿಸಿ ಬರುವೆ ರಣದಲ್ಲಿ ಬಗವೇ ನೆಲದಲ್ಲಿ ತುಳಿದೆ ಬ್ರಹ್ಮಾಂಡವನ ಎದುರಿಸಿ ಬರುವೆ ಜಗವನ ಗಡ ನಡುಗಿಸಿ ನಾ ಬರುವೆ ಆತುರ ಅದಮರ ಒಟ್ಟಡಗಿಸಿದೆ ಜಗವನ ಗಡ ನಡುಗಿಸಿ ನಾ ಬರುವೆ ಜಗವನ ಗಡ ನಡುಗಿಸಿ ನಾ ಬರುವೆ ಕದೆಯೆತ್ತಿದರೆ ಕಡಗಡನೆ ಎತ್ತಿ ತೊಳೆಯುವೆ ತರತರನೆ ಕದೆಯೆತ್ತಿದರೆ ಕಡಗಡನೆ ಎತ್ತಿ ತುಳಿಯುವೆ ತರತರನೆ ಹಿಡಿದು ಬಡಿಯುವೆ ಭಕ್ತ ವೈರಿಗಳು ಹಿಡಿದು ಬಡಿಯುವೆ ಭಕ್ತ ವೈರಿಗಳು ಹಿಂದ ಕಟ್ಟುವೆ ದಿಕ್ಪಾಲಕರ ಹಿಡಿದು ಬಡಿಯುವೆ ಭಕ್ತ ವೈರಿಗಳು ಹಿಂದ ಕಟ್ಟುವೆ ದಿಕ್ಪಾಲಕರ ಜಗವನ ಗಡ ನಡುಗಿಸಿ ನಾ ಬರುವೆ ಆತುರ ಅದಮರ ಒಟ್ಟಡಗಿಸುವೆ ಜಗವನ ಗಡ ನಡುಗಿಸಿ ನಾ ಬರುವೆ ಜಗವನ ಗಡ ನಡುಗಿಸಿ ನಾ ಬರುವೆ ಜಗವನ ಗಡ ನಡುಗಿಸಿ ನಾ ಬರುವೆ ನಾರಾಯಣ ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ 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 ಕಮಲ ನಯನ ನಾರಾಯಣ ಕಮಲ ನಯನ ಕಮಲ ವದನ ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರಿ ನಾದದ ವೀಣೆಯ ವೈಣಿಕನು ನೀನು ನುಡಿಸಿದಂತೆ ಹಾಡುವೆನು ನಾನು ನಾರಾಯಣ ನಾರಾಯಣ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಬಕುತರ ಹೃದಯದಿ ನಲಿದಾಡಿ ನಾರಾಯಣ ನಾರಾಯಣ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಬಕುತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುಣಾಳು ತಂದೆ ಶ್ರೀವತ್ಸನೆ ಕರುಣಾಳು ತಂದೆ ಕಮಲ ನಯನ ಕಮಲ ವದನ ಕಮಲಾನಯನ ಕಮಲ ವದನ ಕಮಲ ರಮಣ ನಾರಾಯಣ 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 ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ಯಾರು ಯಾರದು? ಓಹೋ,
ನಾರದರು, ನಮ್ಮ ಪರಿಚಯವೂ ನಿಮಗಿಲ್ಲವೇ? ಓಹೋ, ಹಿರಣ್ಯಾಕ್ಷ, ನೀನು ಇಷ್ಟು ಆತುರಾತುರವಾಗಿ ಹೋಗುತ್ತಿದ್ದರೆ ಹೇಗಯ್ಯ ತಿಳಿಯುವುದು? ಅದಂತಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರಾ? ಏಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ತೆಗೆದು ಹಾಕುವುದನ್ನು ಕಂಡಾರ ನೋಡುವುದಕ್ಕೆ. ನಿನಗೇಕಯ್ಯ ಬಂತು ಇಂತಹ ದುರ್ಬುದ್ಧಿ? ಏನೆಂದಿರಿ? ಮತ್ತಿನ್ನೇನಯ್ಯ, ಇಂತಹ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಲು ಹೊರಟಿರುವಾಗ ನಮ್ಮಂತವರ ಸಲಹೆ ಸಹಕಾರ ಪಡೆಯಬಾರದೆ? ಏನು ನಿಮ್ಮ ಸಲಹೆ? ಇದು ದುರ್ಬುದ್ಧಿಯಲ್ಲವೇ ಹಿರಣ್ಯಾಕ್ಷ? ಏನು ನಿಮ್ಮ ಸಲಹೆ? ಹಿರಣ್ಯಾಕ್ಷ, ಆ ಶ್ರೀಪತಿ ಮಹಾಮಾಯಾವಿ. ನಾವು ದಾನವರು, ಅವನಿಗಿಂತಲೂ ಮಹಾಮಾಯಾವಿ. ಅವನು ಆದಿದೇವ ಕಣಯ್ಯ. ಅದಕ್ಕಾಗಿಯೇ ಅವನನ್ನು ಅಂತ್ಯದೇವನನ್ನಾಗಿ ಮಾಡಲು ಹೊರಟಿರುವುದು ಕಣಯ್ಯ. ಅವನು ಅಚ್ಯುತ. ಈ ನನ್ನ ಗದೆಯಿಂದ ಒಮ್ಮೆ ಅಪ್ಪಳಿಸಿದರೆ ಅವನು ಚ್ಯುತ. ದೊಡ್ಡವರ ಮಾತನ್ನು ಕೇಳಿದರೆ ಕ್ಷೇಮ. ಯಾರು ದೊಡ್ಡವರು? ನಾನು. ವಯಸ್ಸಿನಲ್ಲಿ ಶಕ್ತಿಯಲ್ಲಿ ನೀನು. ಹಾಗೆ ಹೇಳಿ. ನೋಡುವೀರ, ಎದುರಾಳಿ ಎದ್ದು ನಿಂತು ಯುದ್ಧ ಮಾಡಿದರಲ್ಲವೇ? ಆ ಶೇಷಶಾಹಿಯಾದ ಹರಿಗೆ ಕೋಪವೆಂಬುವುದೇ ಇಲ್ಲವೇ? ಈಗ ಹೊಸ ವಿಷಯ ನಾರದರೆ, ಈಗ ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಹಾಗೆ ಬಾದಾರಿಗೆ ಹರಿಗೆ ಕೋಪ ಬರುವಂತೆ ಏನು ಮಾಡಬೇಕು? ವೀರ, ನಿನಗೆ ಅತ್ಯಂತ ಪ್ರಿಯವಾದವರು ಯಾರು? ನೀವೇ. ಆನಂದ, ಪರಮಾನಂದ. ನಾನು. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ನಿಮ್ಮ ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ತಂದೆಯನ್ನು ಬಿಟ್ಟರೆ? ನಮ್ಮಣ್ಣ. ಅಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ಯಾರಾದರೂ ನಿನ್ನ ಪತ್ನಿಯನ್ನು ಅಪ್ಪಳಿಸಿ ಬಿಟ್ಟೇನು? ಇಲ್ಲಿ ಯಾರಯ್ಯ ಇದ್ದಾರೆ? ಒಮ್ಮೆ ಯಾರಾದರೂ ನಿನ್ನ ಪತ್ನಿಯನ್ನು ಕಂಡು ಕೆಣಕಿದರೆ ಎಂದನಷ್ಟೇ. ನೋಡಿದೆಯಾ ನಿನಗೆಷ್ಟೊಂದು ಆಕ್ರೋಶ ಬಂತು? ಹಾಗೆ ನೀನು ಕೂಡ ಆ ಹರಿಯ ಸತಿಯನ್ನು ಕಂಡು ಕೆಣಕಿದ್ದೆ ಆದರೆ ಆಗ ನಿಮ್ಮಿಬ್ಬರ ಕಾಳಗ. ಬ್ರಹ್ಮಚಾರಿಗಳಾದ ನೀವು ಅದೆಷ್ಟೋ ವಿಷಯಗಳನ್ನು ತಿಳಿದಿದ್ದೀರಿ. ನಾರಾಯಣ ನಾರಾಯಣ. ಆ ನಾರಾಯಣ ಎಲ್ಲಿದ್ದಾಳೆ? ಆ ನಾರಾಯಣನ ಹೆಂಡತಿ ಸ್ವಲ್ಪ ನಿಧಾನಿಸಯ್ಯ, ಯೋಚಿಸಬೇಡವೇ? ಒಬ್ಬಳು ಶ್ರೀದೇವಿ, ಸದಾ ಆತನ ವಕ್ಷಸ್ಥಳದಲ್ಲಿಯೇ ಇರುವಳು. ಆಕೆಯಿಂದ ಯಾವ ಪ್ರಯೋಜನವಿಲ್ಲ. ಮತ್ತೊಬ್ಬಳು ಹಿರಣ್ಯಾಕ್ಷ, ಅದೋ ಭೂದೇವಿ. ಭೂದೇವಿ ದುಷ್ಟರನು ಶಿಷ್ಟರನು ತಂದವನು ನೀನೇ, ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ, ಭಕ್ತಿ ಕೊಡುವುದು ನೀನೆ, ಮುಕ್ತಿ ಕೊಡುವುದು ನೀನೆ, ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೆ, ನಾರಾಯಣ ನಾರಾಯಣ. ಗರ್ವದಿ ಮದಿಸಿದ ದಾನವರು ಮದ ವೇರುತ ಮುದದಿ ಘರ್ಜಿಸಲು, ಗರ್ವದಿ ಮದಿಸಿದ ದಾನವರು ಮದ ವೇರುತ ಮುದದಿ ಘರ್ಜಿಸಲು, ದುರುಳರ ಅಳಿಸಿ ಜಯವನು ಗಳಿಸಿ, ನಾರಾಯಣ ನಾರಾಯಣ.
ದುರುಳರ ಅಳಿಸಿ ಜಯವನು ಗಳಿಸಿ ಕಾಪಾಡುವ ಕರುನಾಳು ನೀನೆ. ಕಾಪಾಡುವ ಕರುನಾಳು ನೀನೆ. ಕಮಲ ನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ. ಕಮಲಾರಮಣ ನಾರಾಯಣ ಕಮಲನಯನ ಕಮಲವದನ ನಾರಾಯಣ ನಾರಾಯಣ. ಈ ಧೀರನಿಗೆ ಅರಿಯುತ್ತ ಮನೆ ಈ ಧೀರನಿಗೆ ಅರಿಯುತ್ತ ಮನೆ ಅದ ಎಣ್ಣೆ ಕುಟ್ಟಿ ಕವನಕ್ಕೆ ನಿಂತರೆ ಅವನು ಉಳಿಯುವನೆ. ಈ ಧೀರನಿಗೆ ಅರಿಯುತ್ತ ಮನೆ ಆ ಅರಿಯಗಿರಿಯ ಕಾಲಿಂದ ಒದ್ದು ದಿಗ್ವಿಜಯದಲ್ಲಿ ಅವನನ್ನು ತುಳಿದು ವೈಕುಂಠವನ ನಿರ್ನಾಮ ಮಾಡಿ ಬರುವೆ. ಆ ಹರಿಯಗಿರಿಯ ಕಾಲಿಂದ ಒದ್ದು ದಿಗ್ವಿಜಯದಲ್ಲಿ ಅವನನ್ನು ತುಳಿದು ವೈಕುಂಠವನ ನಿರ್ನಾಮ ಮಾಡಿ ಬರುವೆ. ಹರಸತಿಗ ಕೆರಳಿಸುವೆ ಅಣ್ಣನ ಸೇವೆಗೆ ನೇಮಿಸುವೆ. ಹರಸತಿಗ ಕೆರಳಿಸುವೆ ಅಣ್ಣನ ಸೇವೆಗೆ ನೇಮಿಸುವೆ. ಹರಿಯ ಸಕ್ಕಿಳಿಸಿ ಸುರನ ಮುಕ್ಕಳಿ ಜಗದಿ ಅಪ್ಪರಿಸುವೆ. ಏ ಹರಿ ಹರಿಯ ಸಕ್ಕಿಳಿಸಿ ಸುರನ ಮುಕ್ಕಳಿಸಿ ಜಗದಿ ಅಪ್ಪರಿಸುವೆ. ಈ ಧೀರನಿಗೆ ಅರಿಯುತ್ತ ಮನೆ ಈ ಧೀರನಿಗೆ ಅರಿಯುತ್ತ ಮನೆ ಈ ಧೀರನಿಗೆ ಅರಿಯುತ್ತ ಮನೆ. ಶ್ರೀಹರಿ ನಾರಾಯಣ, ಈ ದುರುಳನು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವನಲ್ಲ, ನಾನೇನು ಮಾಡಲಿ? ಶ್ರೀಹರಿ ನಾರಾಯಣ, ಈ ದುರುಳನು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವನು. ಹೇ ನಾರಾಯಣ, ನೀನೇ ನನ್ನನ್ನು ರಕ್ಷಿಸಿ ಕಾಪಾಡು ತಂದೆ, ಕಾಪಾಡು. ಅಬ್ಬಬ್ಬಾ, ಎಷ್ಟು ಹುಡುಕಿಸಿದೆ. ಶ್ರೀಹರಿ ನಾರಾಯಣ, ರಕ್ಷಿಸಿ ಕಾಪಾಡು ತಂದೆ, ಕಾಪಾಡು. ನಿಲ್ಲು ಮೋಹಿನಿಯ ನಿಲ್ಲು ಮೋಹಿನಿ, ಎಲ್ಲಿಗೆ ಓದುವೆ ತರುಣಿ ಅಲ್ಲೇ ನಿಲ್ಲೆ, ನಿನ್ನಾಟ ನಾನು ಬಲ್ಲೆ. ನಿಲ್ಲು ಮೋಹಿನಿಯ ಎಲ್ಲಿಗೆ ಓದು ತರುಣಿ ಅಲ್ಲೇ ನಿಲ್ಲೆ, ನಿನ್ನಾಟ ನಾನು ಬಲ್ಲೆ. ಹರಿಯ ತಕ್ಕ ಮುರಿದು ಕಣಬಲ್ಲಿ ನಿನ್ನ ಸೆಳೆವೆ. ಹರಿಯ ತಕ್ಕ ಮುರಿದು ಕಣಬಲ್ಲಿ ನಿನ್ನ ಸೆಳೆವೆ. ಸುಮ್ಮನೆಯನ್ನ ಕಾಡುವೆ ಏಕೆ, ಸುಮ್ಮನೆಯನ್ನ ಕಾಡುವೆ ಏಕೆ. ನಿಲ್ಲು ಮೋಹಿನಿಯ ನಿಲ್ಲು ಮೋಹಿನಿ, ಎಲ್ಲಿಗೆ ಓದುವೆ ತರುಣಿ ಅಲ್ಲದಿಲ್ಲ, ನಿನ್ನಾಟ ನಾನು ಬಲ್ಲೆ. ಹರಿ ಹರಿ ಎಂದು ಅರುಚುವೆ ಏಕೆ, ಆ ಹರಿ ಬಂದರೆ ಕಚ್ಚುವೆ ಜೋಕೆ. ಹರಿ ಹರಿ ಎಂದು ಅರುಚುವೆ ಏಕೆ, ಆ ಹರಿ ಬಂದರೆ ಕಚ್ಚುವೆ ಜೋಕೆ. ಈಗಲೇ ನಿನ್ನ ಹಿಡಿದರೆ ನಾನು, ಈಗಲೇ ನಿನ್ನ ಹಿಡಿದರೆ ನಾನು ಆ ಹರಿಯನ್ನನು ಗೆಲ್ಲುವನೆ. ಈಗಲೇ ನಿನ್ನ ಹಿಡಿದರೆ ನಾನು ಆ ಹರಿಯನ್ನನು ಗೆಲ್ಲುವನೆ. ನಿಲ್ಲು ಮೋಹಿನಿಯೇ ನಿಲ್ಲು ಮೋಹಿನಿ, ಎಲ್ಲಿಗೆ ಓಡುವೆ ತರುಣಿ ಅಲ್ಲದಿಲ್ಲೆ, ನಿನ್ನಾಟ ನಾನು ಬಲ್ಲೆ, ನಿನ್ನಾಟ ನಾನು ಬಲ್ಲೆ. ಅಬ್ಬಾ, ಇಂತಹ ರೂಪರಾಶಿಯನ್ನು ಹೊತ್ತುಕೊಂಡು ಇಷ್ಟು ಹೊತ್ತು ನನ್ನನ್ನು ಕಾಡಿದೆಯಲ್ಲ. ಏನು ರೂಪು, ಏನು ಲಾವಣ್ಯ,
ಏನು ವಯ್ಯಾರ, ಎಂತಹ ಮೈ ಮಾಟ. ನನ್ನ ಕೋಪವನ್ನು ಶಮನ ಮಾಡಿದ, ನಿಜಕ್ಕೂ ನಿನ್ನನ್ನು ಮೆಚ್ಚಲೇಬೇಕು. ಛೀ ದುರುಳ, ನಿನ್ನ ನೀಚ ನಾಲಿಗೆಯಿಂದ ನನ್ನನ್ನು ಭ್ರಮಿಸುವುದನ್ನು ಬಿಟ್ಟು ಬಿಡು. ಎಚ್ಚರ. ಅಬ್ಬಬ್ಬಾ, ಎಂತಹ ಹುಚ್ಚುತನದ ಪೌರುಷದ ಮಾತು. ಭಯ ಭೀತಿ ಇಲ್ಲದ ಈ ಭೂಮಂಡಲದಲ್ಲಿ, ಈ ಭೂಮಂಡಲ ಭೀಷಣಿಗೆ ನಿನ್ನ ಎದರಿಕೆ. ಬ್ರಹ್ಮಾಂಡವನ್ನೇ ಬುಡಮೇಲಾಗಿ ಮಾಡುವ ಗಂಡೆದೆಯ ಗುಂಡಿಗೆ ಇರುವ ಈ ಮಂಡಲ ಭೀಷಣಿಗೆ ನಿನ್ನ ಎಚ್ಚರಿಕೆ. ಹರಿ ಎನ್ನುವ ಅನ್ನ ಮುರವೈರಿಗೆ ಎದೆಗೊಟ್ಟು ಕದನೋತ್ಸಾಹಕ್ಕಿಳಿದಿರುವ ಈ ಕಲಗಾರ ವೀರನಿಗೆ ನಿನ್ನ ಎಚ್ಚರಿಕೆ. ಎಲೆ ಲೌಕೈಕ ವೀರ, ನಿನ್ನ ಶೌರ್ಯವೇನಿದ್ದರೂ ನನ್ನ ಪತಿಯ ಬಳಿ ತೋರಿಸು. ನನ್ನನ್ನು ಬಿಟ್ಟು ಬಿಡು. ಆ ಬಲಿಯಾದ ನನ್ನ ಮೇಲೆ ನಿನ್ನ ಶೌರ್ಯವನ್ನು ತೋರಿಸಬೇಡ. ಬಿಡುತ್ತೇನೆ, ಬಿಡುತ್ತೇನೆ. ನಿನ್ನನ್ನು ಖಂಡಿತವಾಗಿಯೂ ಕಾಡಿ 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 ಅನಂತರ ನಿನ್ನ ಅಂಜುಪುರಕಾರಿಯನ್ನು ಒಂದು ಕೈ ನೋಡಿಯೇ ಬಿಡುತ್ತೇನೆ. ಎಲೆ ದೈತ್ಯ ಶ್ರೇಷ್ಠ, ಕಶ್ಯಪ ಮುನಿಯ ಪುತ್ರನಾದ ನಿನಗೆ ಇಂತಹ ಸ್ತ್ರೀ ವ್ಯಾಮೋಹವು ಸರಿಯಲ್ಲ. ನನ್ನ ಮಾತನ್ನು ಕೇಳು. ನೀನು ಎಷ್ಟೇ ಆಗಲಿ ಮಹಾಪರಾಕ್ರಮಶಾಲಿಯಲ್ಲವೇ? ಸತ್ಯವನ್ನೇ ನುಡಿದಿರುವೆ ಸುಂದರಿ. ನಾನು ಪರಾಕ್ರಮಿ ಎನ್ನುವ ಮಾತಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಅದೆಲ್ಲ ನನಗೆ ಬೇಕಿಲ್ಲ. ಈಗ ಸುಮ್ಮನೆ ನನ್ನೊಡನೆ ಬಾ. ನಾನು ಯಾರೆಂದು ಬಲ್ಲೆಯಾ ನೀನು? ಬಲ್ಲೆ ಬಲ್ಲೆ, ನೀನಾರೆಂದು ಚೆನ್ನಾಗಿ ಬಲ್ಲೆ. ನೀನೊಂದು ಹೆಣ್ಣು, ಅಪೂರ್ವ ಮೈಮಾಟದ ಮತ್ತು ಭರಿಸುವ ಪುರವನ್ನು, ರಸ ತುಂಬಿದ ರಸಪೂರಿಯನ್ನು, ಮೇಲಾಗಿ ನನ್ನ ಶತ್ರುವಿನ ಪತ್ನಿ ಎಂದು ಚೆನ್ನಾಗಿ ಬಲ್ಲೆ. ನನ್ನನ್ನು ಬಯಸಿದರೆ ನಿನ್ನ ಸರ್ವನಾಶ ಖಂಡಿತ. ನನ್ನ ಮುಟ್ಟಿದರೆ ಆರಿ ನಿನ್ನ ಉಳಿಸುವನೇನಯ್ಯ. ಪಾಪಿ, ನನ್ನ ಮುಟ್ಟಿದರೆ ಆರಿ ನಿನ್ನ ಉಳಿಸುವನೇನಯ್ಯ. ಓ ಮಾಯಾವಿ ನಮ್ಮಯ್ಯ ಮುಟ್ಟಬೇಡವಯ್ಯ. ನನ್ನ ಮುಟ್ಟಿದರೆ ಆಹರಿ ನಿನ್ನ ಉಳಿಸುವನೇನಯ್ಯ. ಸುಮ್ಮನೆ ಇರುವನೇನಯ್ಯ. ನಿನ್ನ ಮಾತು ಕೇಳಿ ನಾನು ಸುಮ್ಮನಿರುವೆನೆ. ಎಣ್ಣೆ ನಿನ್ನ ಒಪ್ಪಿಕೊಳ್ಳದಿರುವೆನೆ. ನಿನ್ನ ಮಾತು ಕೇಳಿ ನಾನು ಸುಮ್ಮನಿರುವೆನೆ. ಎಣ್ಣೆ ನಿನ್ನ ಒಪ್ಪಿಕೊಳ್ಳದಿರುವೆನೆ. ನಿನ್ನ ಹರಿಯ ನಾನು ಭಕ್ತಿ ಬಡಿಯದಿರುವೆನೆ. ನಿನ್ನ ಹರಿಯ ನಾನು ಭಕ್ತಿ ಬಡಿಯದಿರುವೆನೆ. ಅವನ ಸೊಕ್ಕ ಮುರಿದು ನಿನ್ನ ಒಯ್ಯದಿರುವೆನೆ. ಅವನ ಸೊಕ್ಕ ಮುರಿದು ನಿನ್ನ ಒಯ್ಯದಿರುವೆನೆ.
ಬುದ್ಧಿಯ ಹೇಳುವೆಯ ಬುದ್ಧಿಯ ಹೇಳುತ್ತ ದೊಡ್ಡವಳಾಗುವ ಕನಸನ್ನು ಕಾಣುವೆಯ ಬುದ್ಧಿಯ ಹೇಳುತ್ತ ದೊಡ್ಡವಳಾಗುವ ಕನಸನ್ನು ಕಾಣುವೆಯ ಗದೆಯಿಂದ ಕುಟ್ಟಿ ಅವನನ್ನು ಚಚ್ಚಿ ಚಕಚಿತ್ರ ಮಾಡಿ ಬಿಡುವೆ ಗದೆಯಿಂದ ಕುಟ್ಟಿ ಅವನನ್ನು ಚಚ್ಚಿ ಚಕಚಿತ್ರ ಮಾಡಿ ಬಿಡುವೆ ಕಾಲಿನಿಂದ ಒದ್ದು ಅವನ ಬೆಟ್ಟಿ ನಿಲ್ಲುವೆ ಕಾಲಿನಿಂದ ಒದ್ದು ಅವನ ಬೆಟ್ಟಿ ನಿಲ್ಲುವೆ ನಿನ್ನ ಕಣ್ಣ ಮುಂದೆ ಅವನ ಕೊಂದು ಹಾಕುವೆ ನಾ ಕೊಂದು ಹಾಕುವೆ ಎಲೆಯನ್ನೇ ನಿನ್ನ ಒಪ್ಪಿಕೊಳ್ಳದಿರುವನೆ ನಿನ್ನ ಮಾತು ಈ ದುರುಳನು ನನ್ನನ್ನು ಹಿಂಸಿಸುತ್ತಿರಲ್ಲ ಏನು ಮಾಡಲಿ ಇರಲಿ ಅಯ್ಯ ದೈತ್ಯ ಶ್ರೇಷ್ಠ ನಿನ್ನಿಷ್ಟದಂತೆಯೇ ಆಗಲಿ ನೀನು ಇಲ್ಲಿಯೇ ವಿಶ್ರಮಿಸಿಕೋ ನಾನು ಸಂಧ್ಯಾ ವಂದನೆಯನ್ನು ಮುಗಿಸಿಕೊಂಡು ನಂತರ ಬರುವೆನು ದಾರಿಗೆ ನಾನು ಅರಿವೈರಿಯೇ ಆದರೂ ದೈತ್ಯರ ಭಕ್ತನೆ ಹೋಗಿ ಬಾ ಹಾಗೆ ಆಗಲಿ ಇವಳು ಎಲ್ಲಿಗೆ ತಾನೇ ಹೋದಾಳು ಇವಳು ಬರುವ ತನಕ ನಾನು ಪಾತಾಳದ ದಾರಿಯನ್ನು ಹುಡುಕುವೆನು ಮಾಧವ ಕೇಶವ ಶ್ರೀಹರಿ ದೇವಾ ಭಕ್ತ ಪರಾಧೀನ ಬಾರೋ ಭಕ್ತ ಪರಾಧೀನ ಬಾರೋ ದಿನಳ ಮೊರೆಯಾನಿ ಕೇಳೋ ಭಕ್ತ ಪರಾಧೀನ ಬಾರೋ ದಿನಳ ಮೊರೆಯಾನಿ ಕೇಳೋ ಭಕ್ತ ಪರಾಧೀನ ಬಾರೋ ರಕ್ಷಿಸು ಒಡೆಯ ಹೇ ಕರುಣಾಕರ ರಕ್ಷಿಸು ಒಡೆಯ ಹೇ ಕರುಣಾಕರ ಪೊರೆಯೋ ಈ ಅಭಯವ ದೇವ ಪೊರೆಯೋ ಈ ಅಭಯವ ದೇವ ಪರಿಹರಿಸು ವಿಭವವ ಭಕ್ತ ಪರಾಧೀನ ಬಾರೋ ದಿನಳ ಮೊರೆಯಾನಿ ಕೇಳು ಭಕ್ತ ಪರಾಧೀನ ಬಾರೋ ಗೋವಿಂದ ಗೋವಿಂದ ಶ್ರೀಹರಿ ನಾರಾಯಣ ಹೇ ತಂದೆ ನೀನೇ ನನ್ನ ರಕ್ಷಿಸು ಪ್ರಭುವೇ ರಕ್ಷಿಸು ಸಂಧ್ಯಾ ವಂದನೆ ಮುಗೀತೆ ಇದೇನಿದು 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 ಕಾರ್ಮೋಡು ಆವರಿಸಿತಲ್ಲ ಇದೇನಿದು ಇದೇನಿದು
ಕಾಣುತ್ತಿರುವುದಲ್ಲ. ಇದು ಹಂದಿಯಲ್ಲ, ಇದು ಹಂದಿಯಲ್ಲ. ಆ ನನ್ನ ಜನ್ಮ ವೈರಿ ಹರಿ, ಎಲವೋ ಹರಿ, ಈ ದೈತ್ಯನಿಗೆ ಎದರಿ ಹಂದಿಯಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ. ದೈತ್ಯ ದಾನವ ಚಕ್ರವರ್ತಿಗೆ ಜಯವಾಗಲಿ. ಚಾರನೆ, ಸಮಾಚಾರವೇನು? ನಿಮ್ಮ ಸಹೋದರ ಹಿರಣ್ಯಾಕ್ಷನು ಹತನಾದನು ಪ್ರಭು, ಹತನಾದನು. ಏನು? ನನ್ನ ಸಹೋದರ ಹಿರಣ್ಯಾಕ್ಷನು ಹತನಾದನೆ? ಹಾ ಸಹೋದರ, ಪ್ರಳಯದ ಮೃತ್ಯುವನ್ನೇ ಮೆಟ್ಟಿಸುವಂತಹ ಪರಾಕ್ರಮಶಾಲಿಯಾದ ನನ್ನ ಹಿರಣ್ಯಾಕ್ಷನು ಹತನಾದನೆಂದರೆ ಹೇಗೆ? ಯಾವುದೋ ವಿಚಿತ್ರ ರೂಪದ ಒಂದು ಹಂದಿಯು ಸಂಹಾರ ಮಾಡಿದಂತೆ ಪ್ರಭು, ಸಂಹಾರ ಮಾಡಿದಂತೆ. ಏನು ಹಂದಿಯೇ? ಕೇವಲ ಒಂದು ಹಂದಿಯೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇದೆಲ್ಲವೂ ಆ ಹರಿಯ ಕುತಂತ್ರ. ಎಲವೆಲವೋ ಹರಿ, ಕಪಟಿ, ಮಾಯಾವಿ. ನಮ್ಮ ದಾನವ ಕುಲಕ್ಕೆ ಕಳಂಕನಾಗಿರುವ ನಿನ್ನನ್ನು ತೊಳೆದು ಆ ನಿನ್ನ ವೈಕುಂಠಗಿರಿಯನ್ನು ಛೇದಿಸಬೇಡು. ನಿನ್ನ ಕರುಳುಗಳನ್ನು ಬಗೆದು ಮಾಲೆಯಾಗಿ ಹಾಕಿಕೊಳ್ಳದಿದ್ದರೆ ನಾನು ದುದಿಗರ್ಭ ಸಂಜಾತನೇ ಅಲ್ಲ, ನಾನು ದುದಿಗರ್ಭ ಸಂಜಾತನೇ ಅಲ್ಲ. ಎಂತ ಹೊಟ್ಟೆಗೆ ಕಿಚ್ಚಿಟ್ಟು ಹೊರಟೆ ಹೋದೆಯ ಕಂದ. ಅಯ್ಯೋ, ನಿನಗಿಂತಹ ದುರ್ಮರಣ ಸಂಭವಿಸಿದೆ ಕಂದ. ನಿನ್ನನ್ನಗಲಿ ನಾನು ಹೀಗೆ ಜೀವಿಸಲಿ ಕುಮಾರ, ಹೀಗೆ ಜೀವಿಸಲಿ. ಕುಮಾರ, ಹಿರಣ್ಯಾಕ್ಷ, ನಿನ್ನನ್ನಗಲಿ ನಾನು ಹೇಗೆ ಜೀವಿಸಲಿ ಕುಮಾರ, ಹೇಗೆ ಜೀವಿಸಲಿ? ಅಮ್ಮ, ಅಮ್ಮ, ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ. ನೀನಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳನ್ನು ಅರಿತವಳು. ಅಮ್ಮ, ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ? ಅಮ್ಮ, ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿನಿಯಮ ನಿನಗೆ ತಿಳಿಯದೆ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಅಮ್ಮ, ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನೆದುರಿಸುವ ಧೀರರು ಈ ಚತುರ್ದಶ ಭುವನ ಬ್ರಹ್ಮಾಂಡದಲ್ಲಿ ಯಾರೂ ಇಲ್ಲವೆಂಬುದನ್ನು ಅರಿತೆ ಆ ಹರಿ ಕೇವಲ ಹಂದಿಯಂತೆ ವೇಷಧಾರಿಯಾಗಿ ಬರಬೇಕಾಯಿತು. ಅಮ್ಮ, ಅಮ್ಮ, ಅಂತಹ ಪರಾಕ್ರಮಶಾಲಿಯ ತಾಯಿಯಾದ ನೀನು ದಿಕ್ಕೆಟ್ಟವಳಂತೆ ನೀನು ಕಣ್ಣೀರು ಹಾಕುವುದೇ? ಅಮ್ಮ, ನನ್ನನ್ನು ನೋಡು, ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟು ಆನಂದದಿಂದಿರುವೆನು. ಆನಂದ, ಆನಂದ, ಪರಮ ಆನಂದ. ಸಹೋದರನ ಸ್ವರ್ಗಾರೋಹಣ, ಆನಂದ, ಪರಮಾನಂದ, ಬಹಳ ಆನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಯಗಳಿಗೆ ಇಲ್ಲಿ ನಿನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ದಿಗ್ವಿಜಯವನ್ನು ಸಾಧಿಸುತ್ತೇನೆಂದ ದಿಟ್ಟತನದ ನುಡಿಯಾಡಿದ ನಿನ್ನಂತಹ ಪೌರುಷವಂತನನ್ನು ವಿಶ್ವದ ಅದಾವ ಶಕ್ತಿಯೇ ಎದುರಾದರೂ ಹುಟ್ಟಡಗಿಸಬಲ್ಲನೆಂಬ ದಿಟ್ಟತನದ ನುಡಿಯಾಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಹೇಳಿ ಹರಿ.
ನಿನ್ನ ಹೇಳಿ ಹರಿಯೇ ಬಿಡುವೆನೆ ನಾನಿನ್ನ ಮೋಸಗಾರನೆ ಮಾಯಗಾರ ಕರುಳನೆ ನಿನ್ನ ಕೊಟ್ಟಿಕೊಳ್ಳದೆ ಹೇಳಿ ಹರಿಯೇ ಬಿಡುವೆನೆ ನಾನಿನ್ನ ಎನ್ನ ತಮ್ಮನ ಕೊಂದಿಹ ಪಾತಕಿಯೇ ಹಂದಿಯ ವೇಷದಿ ಎನ್ನಯ ತಮ್ಮನ ಕೊಂದಿಹ ಪಾತಕಿಯೇ ಈ ಭವನಕ್ಕೆ ನಿನ್ನ ಬಲಿಪಡದಿದ್ದರೆ ಎನಗೆ ನೆಮ್ಮದಿಯೇ ಈ ಭವನಕ್ಕೆ ನಿನ್ನ ಬಲಿ ಕೊಡದಿದ್ದರೆ ಎನಗೆ ನೆಮ್ಮದಿಯೇ ಹೇಳಿ ಹರಿಯೇ ಬಿಡುವೆನೆ ನಾನಿನ್ನ ಮೋಸಗಾರನೆ ಮಾಯಗಾರ ಕರುಳನೆ ನಿನ್ನ ಕೊಟ್ಟಿಕೊಳ್ಳಲು ಹೇಳಿ ಹರಿಯೇ ಬಿಡುವೆನೆ ನಾನಿನ್ನ ಗಡ್ಡದೆಗಿದ್ದರೆ ಸಮರಕ್ಕೆ ಈ ಎದುರಾಗೋ ಮುಂದಕ್ಕೆ ಗಂಡದೆಗಿದ್ದರೆ ಸಮರಕ್ಕೆ ನೀ ಎದುರಾಗೋ ಮುಂದಕ್ಕೆ ಪದವನ್ನು ಉರಿಯುವ ಶಿರವನ್ನು ತರಿಯುವೆ ಪದವನ್ನು ಮುರಿಯುವ ಶಿರವನ್ನು ತೆರಳ ಮಾಲೆಯ ಧರಿಸಿಕೊಳ್ಳುವೆ ತೆರಳ ಮಾಲೆಯ ಧರಿಸಿಕೊಳ್ಳುವೆ ಹೇಳಿ ಹರಿಯೇ ಬಿಡುವೆನೆ ನಾನಿನ್ನ ಮೋಸದವನೇ ಮಾಯಗ ಬರುಳನೆ ನಿನ್ನ ಕೊಟ್ಟಿಕೊಳ್ಳು ಹೇಳಿ ಹರಿಯೇ ಬಿಡುವೆನೆ ನಾನಿನ್ನ ಬಿಡುವೆನೆ ನಾನಿನ್ನ ಬಿಡುವೆನೆ ನಾನಿನ್ನ ನಿಮ್ಮ ಪಾದಗಳಲ್ಲಿ ನನ್ನನ್ನು ತಡೆಯಬೇಡ ಕಯಾದು ಬೇಡಿ ಸ್ವಾಮಿ, ಶಾಂತರಾಗಿ ಸ್ವಾಮಿ, ಶಾಂತರಾಗಿ ನನ್ನನ್ನು ತಡೆಯಬೇಡ ಕಯಾದು ನನ್ನನ್ನು ತಡೆಯಬೇಡ ಸ್ವಾಮಿ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ ನನ್ನ ಹೆತ್ತ ತಾಯಿಯ ವೇದನೆ ನಿನಗೆ ತಿಳಿಯುತ್ತಿಲ್ಲ ಆ ನಮ್ಮ ದಾನಕುಲ ವೈರಿಯಾದ ಹರಿಯನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಈಗಾಗಲೇ ಅತ್ತೆಯವರು ಹತ್ತು ಸೊರಗಿ ಹೋಗಿದ್ದಾರೆ. ಅವರ ದುಃಖವನ್ನು ನೀವು ಮತ್ತಷ್ಟು ಹೆಚ್ಚಿಸಬೇಡಿ ಸ್ವಾಮಿ, ಹೆಚ್ಚಿಸಬೇಡಿ. ಆ ಶ್ರೀಹರಿಯು ಸಾಮಾನ್ಯದವನಲ್ಲ, ಅವನನ್ನು ಕೆಣಕಿ ಉಳಿಯಬಲ್ಲರಿ. ನಮ್ಮನ್ನು ಕೆಣಕಿ ಬದುಕಿದವರಿಲ್ಲ. ನನ್ನ ಆಕ್ರೋಶ ಉಕ್ಕುತ್ತಿದೆ, ನನ್ನ ರಕ್ತ ಕುರಿಯುತ್ತಿದೆ. ಸೇಡಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರುವಾಗ ಹೇಳಿ ಹೆಣ್ಣೆ ನೀನಲ್ಲ, ನನ್ನ ಪಾಠ ಪ್ರಭಾವೇ ಬಂದರು ಸರಿ, ನಾನು ಕೇಳುವವನಲ್ಲ. ನನ್ನ ಈ ಸ್ಥಿತಿಯನ್ನು ನೋಡು. ನಾಳೆ ಏನಾದರೂ ಅನಾಹುತ ಸಂಭವಿಸಿದರೆ ನನ್ನ ಗತಿ ಏನು? ಈ ನನ್ನ ಕಣ್ಣಮ್ಮನ ಗತಿ ಏನು? ನಾನು ಬ್ರಹ್ಮಾಂಡವನ್ನು ಹಲ್ಲೋಲ ಕಲ್ಲೋಲ ಮಾಡಬಲ್ಲ ಪರಾಕ್ರಮಶಾಲಿಯಾದ ಈ ಹಿರಣ್ಯ ಕಶ್ಯಪನ ಹೆಂಡತಿಯಾಗಿ ಕಣ್ಣೀರು ಹಾಕಲು ನಾಚಿಕೆ ಆಗುವುದಿಲ್ಲವೇ? ನೀವೇನೇ ಹೇಳಿದ್ರು ನಾನು ನಿಮ್ಮನ್ನು ಬಿಡೋದಿಲ್ಲ. ಗುರುಗಳೇ, ಗುರುಗಳೇ, ನೀವಾದರೂ ಹೇಳಬಾರದೆ ಗುರುಗಳೇ. ಹಿರಣ್ಯ, ಅವಳ ಮಾತು ನಿಜ. ಕೇವಲ ಆವೇಶಕ್ಕೆ ಒಳಗಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತದ್ದು. ಅಂದರೆ ನಿಮಗೆ ನನ್ನ ಬಾಹುಬಲಗಳ ಮೇಲೆ ನಂಬಿಕೆ ಇಲ್ಲ? ಉಪಯೋಗವಿಲ್ಲ. ಬಾಹುಬಲಗಳಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ತಪಸ್ಸನ್ನು ಮಾಡು, ಲೋಕಗಳನ್ನು ಬೆರಗಾಗುವಂತೆ ಮಾಡು. ಯಶೋವಂತನಾಗು ಕಂದ. ಪೂಜ್ಯರೇ, ಪೂಜ್ಯರೇ, ನನ್ನ ಮನಸ್ಸಿನ ಅಂಧಕಾರವು ತೆರೆಯಿತು. ಆಗಲಿ ನಿಮ್ಮಪ್ಪಣೆಯಂತೆ ದಿವ್ಯವಾದ ವರಗಳನ್ನು ಪಡೆದು ಆ ಹರಿಯನ್ನು ಸಂಹರಿಸುವುದು. ನಾವು ಈಗಲೇ ತಪಸ್ಸಿಗೆ ಮಾಡುವೆನು. ಸ್ವಾಮಿ